ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರಿಗೆ ಭೇಟಿ ನೀಡ್ತಾ ಇರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ನೊಣವಿನಕೆರೆಯಲ್ಲಿರುವಂತಹ ಮಠಕ್ಕೆ ಬರ್ತಾ ಇರುವಂಥದ್ದು. ಮಠಕ್ಕೆ ಬರುವಂತಹ ನಿಟ್ಟಲ್ಲಿ ಈಗಾಗಲೇ ಭದ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ನೀವು ನೋಡಬಹುದು, ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳ ಜಮಾವಣೆ ಮಾಡಲಾಗಿರುವಂಥದ್ದು. ಜೊತೆಗೆ ಕಾಕಿ ಕಣ್ಗಾವಲನ್ನು ಹಾಕಲಾಗಿರುವಂಥದ್ದು. ಅಂದರೆ ಮೊದಲನೇದಾಗಿ ಇವತ್ತು ಅಂದರೆ ಸಿಎಂ ಆದಂತಹ ಬಳಿಕವಾಗಿ ಮೊದಲಿಗೆ ಬರುವಂತಹ ಸಂದರ್ಭದಲ್ಲಿ ನೇರವಾಗಿ ಮಲ್ಲಘಟ್ಟದಲ್ಲಿ ಒಂದು ಕೆರೆಯ ಕಾಮಗಾರಿಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದಾದ ಬಳಿಕವಾಗಿ ನೇರವಾಗಿ ಏನು ಕಾಡಸಿದ್ದೇಶ್ವರ ಮಠಕ್ಕೆ ಬರ್ತಾ ಇರುವಂಥದ್ದು. ಇನ್ನು ಇಲ್ಲಿನ 20ನೇ ಪೀಠಾಧಿಪತಿಗಳಾಗಿರುವಂತಹ ಶಿವಯೋಗೀಶ್ವರ ಸ್ವಾಮೀಜಿಗಳು ಕಳೆದ 8 ವರ್ಷದ ಹಿಂದೆ ಒಂದು ಭವಿಷ್ಯವನ್ನು ನೀಡಿದ್ರು. ಮುಂದಿನ ದಿನಗಳಲ್ಲಿ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಕೊನೆಗೂ ಆ ಭವಿಷ್ಯ ನನಸಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಸಿಎಂ ಆಗಿ ಡಿ.ಕೆ.ಶಿ ಅವರು ಪದಗ್ರಹಣ ಮಾಡಿರುವಂಥದ್ದು. ಅದಾದ ಬಳಿಕವಾಗಿ ಮೊದಲ ಬಾರಿಗೆ ಇವತ್ತು ಮಠಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಕಾಡಸಿದ್ದೇಶ್ವರ ಮಠದಲ್ಲಿ ನೀವು ನೋಡ್ಬೋದು, ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳ ನಿರ್ಮಾಣ ಮಾಡಿರಲಾಗಿರುವಂಥದ್ದು. ಎಲ್ಲೆಂದರಲ್ಲಿ ಸಾರ್ವಜನಿಕರು ಓಡಾಡೋ ಹಾಗೆ ಇಲ್ಲ. ಇನ್ನು ಪ್ರಮುಖವಾಗಿ ಕಾನ್ವೆ ಅಂದರೆ ಬರುವಂತಹ ವೆಹಿಕಲ್ ಇದೇ ಮಾರ್ಗದಲ್ಲಿ ಒಳಗೆ ತೆರಳುವಂಥದ್ದು. ಹಾಗಾಗಿ ನೋಡ್ಬೋದು, ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿರುವಂಥದ್ದು. ಅಂದರೆ ಬ್ಯಾರಿಕೇಡ್ನ ಒಳಭಾಗದಲ್ಲಿ ಬರುವಂಥ ಸಾರ್ವಜನಿಕರು ನಿಂತ್ಕೊಳ್ಬೋದಾಗಿದೆ. ಆದರೆ ಏನು ಈ ಮಾರ್ಗವಾಗಿ ಹೋಗುವಂತಹ ಜನರೇನಿದ್ದಾರೆ, ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಇರಲ್ಲ. ಕೇವಲ VIP ಗಳಿಗೆ ಮಾತ್ರ ಇದೆ ಇಲ್ಲಿ ಎಂಟ್ರೆನ್ಸ್ ಅನ್ನು ಇರುವಂಥದ್ದು. ಆದರೆ VIP ಗಳು ಬಂದರೂ ಕೂಡ ಮೆಟಲ್ ಡಿಟೆಕ್ಟರ್ ಏನಿದೆ ಅದರ ಮುಖಾಂತರವಾಗಿ ಅವರು ಪರಿಶೀಲನೆಯನ್ನು ತಪಾಸಣೆಯನ್ನು ಮಾಡಿಸ್ಕೊಂಡೇ ಒಳಗೆ ಬರಬೇಕಾಗುತ್ತೆ. ಅಂದರೆ ಮಠದಲ್ಲಿ ಇವತ್ತು ಸರಿಸುಮಾರು ಒಂದು 3 ಗಂಟೆಗಳ ಕಾಲ, ಅಂದರೆ ಸಂಜೆ 5 ಗಂಟೆಗೆ ಇಲ್ಲಿಗೆ ಬರ್ತಾರೆ. ಅದಾದ ಬಳಿಕವಾಗಿ 5:15ರ ಸುಮಾರಿಗೆ ಮಠದಲ್ಲಿ ವಿಶೇಷವಾದಂಥ ಒಂದು ಪೂಜಾ ಕಾರ್ಯದಲ್ಲಿ ತೊಡಗುತ್ತಾರೆ. ನಿರಂತರವಾಗಿ ಅಂದರೆ 8 ಗಂಟೆಯವರೆಗೂ ಕೂಡ ಮಠದಲ್ಲೇ ಇರ್ತಾರೆ. ಅವರು ವಿಶೇಷ ಪೂಜೆಯಲ್ಲಿ ತೊಡಗಿಕೊಂಡಿರ್ತಾರೆ. ಇನ್ನು ಅದಾದ ಬಳಿಕವಾಗಿ ಅವರು ಇಲ್ಲಿಂದ ಹೊರಡುವಂಥದ್ದು. ಹಾಗಾಗಿ ಈಗಾಗಲೇ ಬೇಕಾಗಿರುವಂಥ ಒಂದು ಭದ್ರತಾ ಕ್ರಮ ಏನಿದೆ, ತುಮಕೂರು SP ಆದಂತಹ ಅಶೋಕ್ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಕಣ್ಗಾವಲನ್ನು ಮಾಡಲಾಗಿರುವಂಥದ್ದು. ಮಠದ ಸುತ್ತ ಕೆಲವೊಂದು ಸ್ಥಳಗಳಲ್ಲಿ ಯಾರೂ ಕೂಡ ಪ್ರವೇಶ ಮಾಡಬಾರ್ದು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ಮಾಡಲಾಗಿರುವಂಥದ್ದು. ಯಾಕಂದರೆ ಸಿಎಂ ಬರ್ತಾ ಇರುವಂಥದ್ದು, ಅವರು ಪೂಜೆ ಕಾರ್ಯದಲ್ಲಿ ತೊಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಈಗ ವಹಿಸಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.